ಕಮಿಂಗ್ ಟು ಫಸ್ಟ್ ಕ್ವಶನ್, ಮಿಕ್ಸ್ ಮಾರ್ಷಲ್ ಆರ್ಟ್ ಅಲ್ಲಿ 2 ರೀತಿ ನಾವು ಚಾಂಪಿಯನ್ಶಿಪ್ ಹೋಸ್ಟ್ ಮಾಡ್ತೀವಿ. ಫೈಟ್ ನೈಟ್ ಅನ್ನೋದು ಈ ರೀತಿ ಫೈಟ್ ನೈಟ್, ಇನ್ನೊಂದು ಚಾಂಪಿಯನ್ಶಿಪ್ ಅಮೆಚೂರ್ ಲೆವೆಲ್ ಇರುತ್ತೆ, ಅದೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅಫ್ಕೋರ್ಸ್ ಇನ್ನು ಸ್ಪೋರ್ಟ್ಸ್ ರೆಕಗ್ನೈಸ್ ಆಗಿಲ್ಲ, ಇದು ಪೀಪಲ್ ಫೇವ್ರೇಟ್ ಗೇಮ್ ಇದು. ಸೊ ಬಟ್ ಎಸ್, ಸ್ಕೂಲ್ಸ್ ಕಾಲೇಜಸಲ್ಲಿ ಸರ್ಟನ್ ಎಕ್ಸ್ಟೆಂಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾಳೆ ಏನಾಗ್ತಿದಲ್ಲ, ಇದು ಪ್ರೊಫೆಷನಲ್ ಫೈಟ್ ಕಾರ್ಡ್ಸ್, ಇದನ್ನು ಚೂಸ್ ಮಾಡ್ತೀವಿ. ಫೈಟರ್ ಎ, ಫೈಟರ್ ಬಿ ಅಂತ ಅವ್ರಿಗೆ ಮ್ಯಾಚ್ ಮೇಕಿಂಗ್ ಅಂತ ಮಾಡ್ತೀವಿ. ಸೊ ಇಂಡಿಯನ್ ಬೆಸ್ಟ್ ಫೈಟರ್ಸ್ ಅನ್ನು ಚೂಸ್ ಮಾಡಿ ತಂದಿದ್ದೀವಿ. ಇಲ್ಲಿ ಸರ್ಟನಿಟಿ ಇರಲ್ಲ, ಅವರಿಗೆ ನಾವು ಕ್ಯಾಶ್ ಪ್ರೈಸ್ ಇರುತ್ತೆ. ಯಾಕಂದ್ರೆ ಇದು ವೆನ್ ವಿ ಸೇ ಪ್ರೊಫೆಷನಲ್ ಫೈಟರ್ಸ್, ಇವರು ಪ್ರೊಫೆಷನಲ್ ಆಗಿ ತಗೊಂಡಿರ್ತಾರೆ. ವೆರಿ ಎಕ್ಸಾಂಪಲ್, ಬಾಕ್ಸಿಂಗ್ ಅಲ್ಲಿ ಹೇಳೋದಿದ್ರೆ ಮೇರಿ ಕಾಮ್ ಎಲ್ಲ ಏನು ವರ್ಲ್ಡ್ ಚಾಂಪಿಯನ್ಶಿಪ್ ಒಲಿಂಪಿಕ್ಸ್ ಎಲ್ಲ ಆಡ್ತಾರೆ, ಅವೆಲ್ಲ ಅಮೆಚೂರ್ ಸ್ಪೋರ್ಟ್ಸ್ ಕನ್ಸಿಡರ್ ಆಗುತ್ತೆ. ಈಗ ವಿಜೇಂದ್ರ ಸಿಂಗ್ ಅಮೆಚೂರ್ ಇಂದ ಹೆಂಗೆ ಪ್ರೊಫೆಷನಲ್ ಹೋದ್ರಲ್ಲ, ಅವೆಲ್ಲ ಪ್ರೋ ಆಗುತ್ತೆ. ಅವಾಗ ನಿಮಗೆ ಮಾನಿಟರಿ ಬೆನಿಫಿಟ್ ಸಿಗುತ್ತೆ. ಅಮೆಚೂರ್ ಇಸ್ ಓನ್ಲಿ ಫಾರ್ ಮೆಡಲ್ ಸರ್ಟಿಫಿಕೇಟ್, ಪ್ರೊಫೆಷನಲ್ ಇಸ್ ಫಾರ್ ದ ಮಾನಿಟರಿ ಬೆನಿಫಿಟ್. ಸೊ ಇಂಡಿಯಾದಲ್ಲಿ ಇನ್ನೂ ಬೆಳೀತಾ ಇದೆ. ನಾವೊಂದು ಸ್ಟ್ಯಾಂಡರ್ಡ್ ಅನ್ನು ರೇಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಕಮಿಂಗ್ ಡೇಸ್ ಅಲ್ಲಿ ಇದೇನು ಸ್ಟ್ಯಾಂಡರ್ಡ್ ಇರುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋದು ನಮ್ಮ ಪ್ರಯತ್ನ ಇದೆ. ಓಕೆ ಸರ್, ಆಲ್ ದ ಬೆಸ್ಟ್ ಸ್ಟ್ರೀಮಿಂಗ್. ಥ್ಯಾಂಕ್ ಯು ಪ್ರಸಾದ್. ಬೀಳೋದಿಲ್ಲ. ಸೊ ಈಗ ನಾವು ಸ್ಟಾರ್ಟ್ ಮಾಡುವಾಗ ಯಾರೋ ನಮ್ಮನ್ನ ಗುರುತಿಸಲಿ, ನಮಗೆ ಸಪೋರ್ಟ್ ಮಾಡಲಿ ಅಂತ ನಾವು ಯಾರು ಸ್ಟಾರ್ಟ್ ಮಾಡಲ್ಲ. ನಾವು ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಸಮಾಜ, ನಮ್ಮ ಮನೆ, ಇದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ಒಂದು ಸಾಧನೆ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ, ನನ್ನ ಊರಿಗೆ, ನನ್ನ ಗುರುಗಳಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಆ ಹೋಗೋ ಜರ್ನಿನಲ್ಲಿ ತುಂಬಾ ಸೋಲು ಗೆಲುವುಗಳನ್ನ ಕಾಣಿಸ್ತೀವಿ. ಸೋತಾಗ ಕುಗ್ದೆ, ಗೆದ್ದಾಗ ಹಿಗ್ದೆ, ಒಂದೇ ಸರಿಸಮನಾಗಿ ನಾವು ಲೈಫ್ನಲ್ಲಿ ನಾವೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದ್ರ ಹಿಂದೆ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರುವಂಥ ಒಂದು ಗೋಲು ತಲುಪ್ತೇವೆ. ಬೀನ್ಸ್ ನಾವೆಷ್ಟು ಎದುರುಗಡೆ ಟ್ರ್ಯಾಶ್ ಟಾಕ್ ಮಾತಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ನಮಗೂ ಫ್ಯಾಮಿಲಿ, ಪೇರೆಂಟ್ಸ್ ಎಲ್ಲರೂ ಇರ್ತಾರೆ. ನಾವು ಆಟ ಮುಗಿದ ಮೇಲೆ ನಾವು ಮನೆಗೆ ಹೋಗಬೇಕು, ಸೇಫ್ಟಿಯಾಗಿ ಹೋಗಬೇಕು, ಒಂದು ರೆಸ್ಪೆಕ್ಟ್ ಇರುತ್ತೆ ಒಬ್ರಿಗೆ ಇನ್ನೊಬ್ರಿಗೂ. ಸೊ ಇವರು ಬ್ಯಾಂಗ್ಳೂರು ಬಂದಿದ್ದಾರೆ, ನಮ್ಮೂರಿಗೆ ಬಂದಿದ್ದಾರೆ. ನಾವು ಕರ್ನಾಟಕದವರು, ಎಸ್ಪೆಷಲಿ ನಾವು ಬೆಂಗಳೂರವರು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಲಾಯಲ್ಟಿ ಅಂತ ಬಂದಾಗ ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಈಗ ಈ ಸ್ಪೋರ್ಟು ಈಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಈ ಲೆವೆಲಲ್ಲಿ, ಅಂದರೆ ಎಲ್ಲರೂ ಒನ್ ಆಫ್ ದ ಬೆಸ್ಟ್ ಫೈಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಫೈಟರ್ಸ್ ಇದ್ದಾರೆ. ಈ ರೀತಿ ಒಂದು ಫೈಟ್ ಕಾರ್ಡ್ ಬೆಂಗಳೂರಲ್ಲಿ ನಡೀತಾ ಇರೋದು. ಈವನ್ ನನಗೆ ಈ ಆಪರ್ಚುನಿಟಿ ಸಿಕ್ಕಾಗ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಹಿಮಾಚಲ್ ಫೈಟಿಂಗ್ ಚಾಂಪಿಯನ್ಶಿಪ್. ಯಾಕಂದರೆ ನನ್ನೂರಲ್ಲಿ ನನಗೆ ಫೈಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. When now they safeguard their kids, but how did you convince your family to be part of the combat world? I understand that for some girls, for some people, it is very hard to convince their families and for combat sport, and let alone mixed martial arts. But again, I'm very grateful and I'm blessed that there was absolutely no convincing in my family. My mother was the one who enrolled me in karate when I was 4 years old, and my sensei Vikas Sharma sir, I can't find him right now. But yeah, I joined when I was 4 years old, and so there was absolutely no convincing. In 2021, I transitioned from karate to mixed martial arts, and that was, I think, the best decision of my life that I took. And it wasn't my decision alone; it was my parents and my coach's decision. So my parents have been super supporting, and I'm very grateful. I'm very blessed. I understand for some people it might be very hard to convince their parents or families, but in my case, everything was pretty sorted. Thank you. Sir, question, sir.